Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕಾರ್ಯಕ್ರಮ ತಾವು ನೋಡಿದಿರ, ಜನರ ಉತ್ಸಾಹ ಯಾವ ರೀತಿ ಇತ್ತು ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಮಯ. ಸಿದ್ದರಾಮಯ್ಯನ ಸಾಹೇಬರು, DK ಸಾಹೇಬರು ಕೊಟ್ಟಂತ ಗ್ಯಾರಂಟಿ. ನೆಕ್ಸ್ಟ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಅವರು ಕೊಟ್ಟಿರುವಂಥ ಗ್ಯಾರಂಟಿ ಮೇಲೆ ಜನರು ನಂಬಿಕೆಯನ್ನು ಇಟ್ಟು ಈ ಸಾರಿ ವೋಟ್ ಹಾಕೋದು ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ವೋಟ್ ಹಾಕ್ತಾರೆ. ಮತ್ತೇನಪ್ಪ ಅಂದರೆ 10 ವರ್ಷ ಏನು ಸುಳ್ಳುಗಳನ್ನ ಹೇಳಿ ಒಂದು ಸುಳ್ಳಿನ ಮಹಾನಾಯಕ ಇಲ್ಲೂ ಬಂದು ಯಾವ ರೀತಿ ಸುಳ್ಳುಗಳನ್ನ ಹೇಳೋಗಿದ್ದಾರೆ, ಅದು ಯಾವುದೇ ರೀತಿಯಾದಂಥ ವರ್ಕೌಟ್ ಆಗಲ್ಲ. ಆಮೇಲೆ 40% ಸರ್ಕಾರ ಇತ್ತು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಅನ್ಯಾಯ ಮಾಡಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ. ಕರ್ನಾಟಕದ ಯುವಕರು ಏನು ನಿರುದ್ಯೋಗ ಯುವಕರಿದ್ದಾರೆ, ಅವರು ಕೇಂದ್ರ ಸರ್ಕಾರ BJP ವಿರುದ್ಧ ವೋಟ್ ಹಾಕ್ತಾರೆ. ಫಸ್ಟ್ ಟೈಮ್ ವೋಟರ್ಸ್ ಅವ್ರ ವಿರುದ್ಧ ವೋಟ್ ಹಾಕ್ತಾರೆ. ಏನು ಕರ್ನಾಟಕದ ಮಹಿಳೆಯರು ಬೆಲೆ ಏರಿಕೆಯ ವಿರುದ್ಧ ವೋಟ್ ಹಾಕ್ತಾರೆ. ಮತ್ತು ಜನಸಾಮಾನ್ಯರು, ಸಣ್ಣ ಸಣ್ಣ ವ್ಯಾಪಾರಿಗಳು, ಇವ್ರೇನು ನೋಟ್ ಬ್ಯಾನು ಮತ್ತು ಗಬ್ಬರ್ ಸಿಂಗ್ ಟ್ಯಾಕ್ಸ್ ತೊಗೊಬಂದ್ರೆ ಆ ವಿರುದ್ಧ ವೋಟ್ ಹಾಕ್ತಾರೆ. ಮತ್ತು ಯಾವ ರೀತಿ ರಾಜ್ಯವನ್ನು ಒಡೆದು ಆಳೋದಕ್ಕೆ ಏನೊಂದು ಪ್ಲಾನ್ ಮಾಡಿದ್ರು ಆ ವಿಚಾರವಾಗಿ ಎಲ್ಲ ಜನಸಾಮಾನ್ಯರು ಈ ಸಾರಿ ವೋಟ್ ಹಾಕ್ತಾರೆ. ಶಿವಮೊಗ್ಗದಲ್ಲಿ ಬಂದು ರಾಹುಲ್ ಗಾಂಧಿಯವರು ಕ್ಲಿಯರಾಗಿ ಹೇಳಿದ್ದಾರೆ. ಏನಪ್ಪ ಅಂದರೆ ನರೇಂದ್ರ ಮೋದಿಯವರು ಯಾರಿಗೆ ವೋಟ್ ಕೇಳಿದರು? ಪ್ರಜ್ವಲ್ ರೇವಣ್ಣ ಒಬ್ಬ ಮಾಸ್ ರೇಪಿಸ್ಟಿಗೆ ವೋಟನ್ನು, ಇವನಿಗೆ ವೋಟ್ ಹಾಕಿದಷ್ಟು ನನ್ನನ್ನು ನೀವು ಬಲಪಡಿಸ್ದಂಗೆ ಅಂತ ಹೇಳಿ ಏನು ಒಂದು ವೇದಿಕೆ ಮೇಲೆ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದರು. ಕರ್ನಾಟಕ ರಾಜ್ಯದಾದ್ಯಂತ ಏನು ಇವತ್ತು ಒಂದು ಸನ್ನಿವೇಶ ಉದ್ಭವ ಆಗಿದೆ. ಆ ವಿಡಿಯೋ ವಿಚಾರದಲ್ಲಿ ಯಾವ ರೀತಿ ಅವರು ಹೊರದೇಶಕ್ಕೆ ಹೋದರು, ಅದಕ್ಕೆ ಯಾರು ಅವಕಾಶ ಮಾಡಿಕೊಟ್ರು? ನರೇಂದ್ರ ಮೋದಿ ಮತ್ತು ಸರ್ಕಾರ. ಒಬ್ಬ ರಾತ್ರಿ ವಿತಿನ್ 2 ಅವರಲ್ಲಿ ವೀಸಾ ತಗೊಳ್ದಂಗೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಹೆಂಗೆ ಹೋದ್ರು? ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಅವ್ರಿಗೆ ನಾನು ಕೇಳೋದಿಷ್ಟೇ, ನೇಹ ಮನೆಗೆ ಹೋಗ್ತೀರಾ, ಅಲ್ಲಿ ಡ್ರಾಮಾ ಮಾಡ್ತೀರಾ. ಯಾವುದೇ ಮಹಿಳೆಗಾದ್ರೂ ನಾವೂ ಸಹ ಆದರೂ ವಿರೋಧ ಮಾಡಿದ್ದೀವಿ. ಆದರೆ ಇಲ್ಲಿ ಸಾವಿರಾರು ಮಹಿಳೆಯರಿಗಾಗಿದೆಯಲ್ಲ ಅನ್ಯಾಯ, ಅದ್ರ ಬಗ್ಗೆ ಇವ್ರು ಯಾಕೆ BJP ಗಿರಾಕಿಗಳು ಯಾರು ಒಬ್ಬರು ಮಾತಾಡ್ತಾ ಇಲ್ವಲ್ಲ? ಇವರೇ ಏನೋ ಬೇಲ್ ತಗೊಳ್ಳೋದ್ರಲ್ಲೇ ಬ್ಯುಸಿ ಇದ್ದಾರೆ ಬಿಟ್ಟರೆ BJP ಗಿರಾಕಿಗಳು ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ವಿಜೇಂದ್ರ ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ? ಅಶೋಕ್ ಯಾಕೆ ಹೇಳಿಕೆಗಳು ಕೊಡ್ತಾ ಇಲ್ಲ? ಸೊ ಇದು ಜನರಿಗೆ ಕ್ಲಿಯರ್ ಆಗಿ ಕಣ್ಮುಂದೆ ಬಂದಿರೋ ಅಂಥ ವಿಚಾರ. ಜನರು ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಇವ್ರು ಯಾವಾಗಲೂ ಅಷ್ಟೇ, ಕುಮಾರಸ್ವಾಮಿ ಆಗಲಿ BJPಯವರಾಗಲಿ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಮಾಡೋದೆಲ್ಲ ಮಾಡಿಬಿಟ್ಟು ಬೇರೆ ಯಾರ ಮೇಲೂ ಹಾಕೋದು. ಇವ್ರು ಮಾತು ಎತ್ತಿದ್ರೆ DK ಶಿವಕುಮಾರ್ ಸಾಹೇಬ್ರ ಮೇಲೆ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರೇ. ಕುಮಾರಸ್ವಾಮಿ ಮತ್ತು ಅವ್ರ ಮನೆಯವ್ರಿಗೆ DK ಸಾಹೇಬ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದಿದ್ದು ಊಟ ಅವ್ರಿಗೆ ಜೀರ್ಣ ಆಗಲ್ಲ. ಇದು ಈ ಸಾರಿ ಜನಕ್ಕೆ ಕ್ಲಿಯರಾಗಿ ಗೊತ್ತಾಗಿದೆ. ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಅವ್ರಿಗೆ ತಿಂದಿದ್ದು ಊಟ ಜೀರ್ಣ ಆಗಲ್ಲ. ಇದು ಹಂಗಾಗಿ ಜನರು ಸರಿಯಾದ ಬುದ್ಧಿಯನ್ನು 7ನೇ ತಾರೀಕು ಮತದಾನ ಮಾಡಿ ಈ BJPಯನ್ನು ಕಿತ್ತೋಗಿಯುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಜನ ಮಾಡ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.